ಉಪವಾಸದ ಬಲ. ಜೇಶಾಮ್ ಜೆಬದೊರೆ. ಸಾಧಾರಣವಾಗಿ ಔಷಧೋಪಚಾರಗಳಿಂದ ಗುಣವಾಗದ ರೋಗಗಳಿಗೂ ಹಳೆಯದಾದ ವ್ಯಾಧಿಗಳಿಗೂ ವಿಶೇಷವಾದ ಚಿಕಿತ್ಸೆ ನೀಡುವುದುಂಟು. ಆಹಾರದಲ್ಲಿ ಪಥ್ಯವಿರಬೇಕಾಗುವ ಪರಿಸ್ಥಿತಿಯೂ ಉಂಟು. ಸಾಧಾರಣವಾಗಿ ಜಯಿಸಲಾರದ ಹೋರಾಟಗಳನ್ನು, ದೈವದ ಕಾಟಗಳನ್ನು ಉಪವಾಸ ಪ್ರಾರ್ಥನೆಯಿಂದ ಜಯಿಸಬಹುದೆಂದು ಕ್ರಿಸ್ತನು ಬೋಧಿಸಿದ್ದಾನೆ. ಈ ಜಾತಿಯು ದೇವರ ಪ್ರಾರ್ಥನೆಯಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಹೇಳಿದನು. ಮಾರ್ಕ 9:29. ಕೆಲವು ದೈವಗಳು ಗದರಿಸಿದರೆ ಓಡಿ ಹೋಗುವುದು, ಕೆಲವು ಎದುರಿಸಿದರೆ ಓಡಿಬಿಡುವುದು. ಯಾಕೋಬ 4:7. ಕೆಲವು ಅಶುದ್ಧಾತ್ಮಗಳು ಯೇಸುಕ್ರಿಸ್ತನ ಹೆಸರನ್ನು ಹೇಳಿದ ಕೂಡಲೇ ನಡುಗುತ್ತಾ ಓಡುವುದು. ಮತ್ತು ಕೆಲವು ದೈವಗಳು ಮಂತ್ರ ಮಾಟಗಳು ಉಪವಾಸ ಪ್ರಾರ್ಥನೆಯಿಂದ ಹೊರತು ಬೇರೆ ಯಾವುದರಿಂದಲೂ ಹೋಗದು. ಅನೇಕರಿಗೆ ಉಪವಾಸವೆಂದರೆ ಬಹಳ ಕಹಿ ಅನುಭವ. ಏನು ಬೇಕಾದರೂ ಮಾಡಲು ಸಿದ್ಧ. ಆದರೆ ಉಪವಾಸಿಸುವುದು ಅದು ಆಗದ ಕಾರ್ಯವೆನ್ನುತ್ತಾರೆ. ದೇವರ ಸೇವಕರು ತಮ್ಮ ಸಮಸ್ಯೆಗಳಿಗಾಗಿ 1 ದಿನ 2 ದಿನ ಯಾವಾಗಲೂ ಉಪವಾಸವಿದ್ದು ಪ್ರಾರ್ಥಿಸಬೇಕೆಂದು ಆಶಿಸುತ್ತಾರೆ ಹೊರತು ತಮ್ಮ ಕಾರ್ಯಗಳಿಗಾಗಿ ತಾವು 1 ದಿನವಾದರೂ ಪ್ರಾರ್ಥಿಸಲು ಇಷ್ಟಪಡುವುದಿಲ್ಲ. ಉಪವಾಸದಿಂದ ಶರೀರವು ಕುಗ್ಗುತ್ತದೆ, ಆದರೆ ಆತ್ಮವು ಬಲಪಡುವುದು. ಇಚ್ಛೆಗಳು ಅಡಗುತ್ತವೆ, ಆತ್ಮನಲ್ಲಿ ಬಿಡುಗಡೆ ಉಂಟಾಗುತ್ತದೆ. ದೇಹವು ಬಲಹೀನಗೊಂಡರೂ ಆತ್ಮನಲ್ಲಿ ದೇವ ಬಲ ಪರಿಪೂರ್ಣವಾಗಿ ಆವರಿಸುವುದು. 1. ದೇಹವು ಮೊದಲನೇ ಶತ್ರು. ಲೋಕದೊಂದಿಗೂ ಶರೀರದೊಂದಿಗೂ ಸೈತಾನದೊಂದಿಗೂ ನಮಗೆ ಹೋರಾಟ ಉಂಟು. ಆದರೆ ಮೊಟ್ಟಮೊದಲಿಗೆ ಶೋಧನೆಗೆ ಒಳಪಡಿಸುವಂಥದ್ದು ಶರೀರವೇ. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನನ್ನ ಅಂಗಳಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆಹಿಡಿದು ನನ್ನ ಅಂಗಳಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತಾಗಿದೆ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ರೋಮಾಪುರ 7:23-25 ಎಂದು ಅಂಗಲಾಚಿಕೊಳ್ಳುತ್ತಾನೆ. ಅಪೊಸ್ತಲನಾದ ಪೌಲನ ಜೀವಿತದ ಪ್ರಾರಂಭದ ದಿನಗಳಲ್ಲಿ ಶರೀರದ ಇಚ್ಛೆಗಳೊಂದಿಗೆ ಬಹಳ ಹೋರಾಟವಿದ್ದಿತು. ಅದನ್ನು ಗೆಲ್ಲಲು ಆತನು ಮಾಡಿದ ಕಾರ್ಯ ನಾನೇ ಅಯೋಗ್ಯನೆನಿಸಿಕೊಂಡೆನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. 1 ಕೊರಿಂಥ 9:27 ಎನ್ನುತ್ತಾನೆ. ನಿನ್ನಲ್ಲಿರುವ ಶರೀರದ ಇಚ್ಛೆಗಳು ನಿನಗೆ ವಿರೋಧವಾಗಿ ಏಳುವಾಗ ಉಪವಾಸವೆಂಬ ಆಯುಧವನ್ನು ಉಪಯೋಗಿಸು. ಪಕ್ಕನೆ ಸಹನೆಯನ್ನು ಕಳೆದುಕೊಳ್ಳುವೆಯಾ? ಮುಂಗೋಪವೇ? ಆಶೆಗಳು ಅಂಕೆಯಿಲ್ಲದೆ ನಿನ್ನನ್ನು ಮುತ್ತುತ್ತವೆಯಾ? ಹಾಗಾದರೆ ಅದಕ್ಕೆ ತಡೆ ಆಯುಧ ಉಪವಾಸ. ಉಪವಾಸವು ಸ್ವಾರ್ಥವನ್ನು, ಸ್ವೇಚ್ಛೆಯನ್ನು ಸಿಲುಬೆಯಲ್ಲಿ ಜಡಿಯಬಲ್ಲದು. ಒಳಗಣ ಆತ್ಮೀಯ ಭಾವ ಕ್ರಿಸ್ತನೊಂದಿಗೆ ಒಂದಾಗುವುದರಿಂದ ನೀನು ಕರ್ತನಲ್ಲಿ ಬಲಪಡುವಿ. 2. ಎಸ್ತೇರಳ ಯುದ್ಧಾಯುಧ. ಯೆಹೂದ್ಯರಿಗೆ ಶತ್ರುವಾಗಿದ್ದ ಹಾಮಾನನ ಬಳಿ ಆತ್ಮಿಕ ಯುದ್ಧ ಮಾಡಲು ಎಸ್ತೇರಳು ಉಪಯೋಗಿಸಿದ ಆಯುಧ ಉಪವಾಸ. ಒಂದು ಕಡೆ ಪ್ರಧಾನಮಂತ್ರಿಯಾದ ಹಾಮಾನನನು ಯೆಹೂದ್ಯರನ್ನೆಲ್ಲ ಸಂಹರಿಸಬೇಕೆಂದು ಸಂಚು ಮಾಡಿದನು. ಮತ್ತೊಡೆ ಮಂತ್ರಿ ಹೇಳಿದ್ದಕ್ಕೆಲ್ಲ ಅರಸನು ಸಮ್ಮತಿಸುತ್ತಿದ್ದನು. ಈ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಕಾಲವನ್ನು ವ್ಯರ್ಥ ಮಾಡಲಾರದಂಥ ಸ್ಥಿತಿಯಲ್ಲಿ ಸಾಧಾರಣವಾದ ಉಪಾಯಗಳೊಂದು ಫಲಿಸಿದಂಥ ವೇಳೆಯಲ್ಲಿ ಎಸ್ತೇರಳು ಉಪವಾಸವನ್ನು ಕೈಗೊಂಡಳು. ಎಸ್ತೇರಳು, ಅವಳ ಸೇವಕಿಯರು, ಸುಸಾನಿನಲ್ಲಿರುವ ಎಲ್ಲ ಯೆಹೂದ್ಯರು ಮತ್ತು ಮೊರ್ದೆಕೈಯು ಹಗಲು ರಾತ್ರಿ 3 ದಿನಗಳು ಉಣ್ಣದೆ ಕುಡಿಯದೆ ಉಪವಾಸ ಮಾಡಿದರು. ಆ ಮಹಿಮೆಯಾದ ಆಯುಧದ ಮುಂದೆ ಶತ್ರುವಿಗೆ ನಿಲ್ಲಲಾಗಲಿಲ್ಲ. ಹಾಮಾನನೂ ಅವನ 10 ಮಂದಿ ಮಕ್ಕಳು ಸಹಿತ ಯೆಹೂದ್ಯರ ವಿರೋಧಿಗಳೆಲ್ಲರೂ ಸಂಹರಿಸಲ್ಪಟ್ಟರು. ಮಹಾದೊಡ್ಡ ಜಯವಾಯಿತು. ಉಪವಾಸವೆಂಬ ಆಯುಧವು ಮಹಿಮೆಯುಳ್ಳದು. ಯೆಹೋಷಾಫಾಟನ ಆಯುಧ. ಅರಸನಾದ ಯೆಹೋಷಾಫಾಟನಿಗೆ ವಿರೋಧವಾಗಿ ಅಮ್ಮೋನಿಯರು ಮತ್ತು ಕೆಲವರು ಕೂಡಿ ಯುದ್ಧಕ್ಕೆ ಬಂದರು. ಅವರನ್ನು ಎದುರಿಸಲು ಯೆಹೋಷಾಫಾಟನಿಗೆ ಬಲವಾಗಿ ಧೈರ್ಯವಾಗಿ ಇರಲಿಲ್ಲ. ಯೆಹೋಷಾಫಾಟನು ಹೆದರಿ ಕರ್ತನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. 2 ಪೂರ್ವ ಕಾಲವೃತ್ತಾಂತ 20:3. ಅರಸನು ಪ್ರಜೆಗಳು ಸೇರಿ ಮಾಡಿದ ಪ್ರಾರ್ಥನೆಯು
2 ಪೂರ್ವಕಾಲ ವೃತ್ತಾಂತ 20:5-13 ಬರೆಯಲ್ಪಟ್ಟಿದೆ. ಅವರು ಪ್ರಾರ್ಥಿಸಿ ಮುಗಿಸಿದಾಗ ಒಬ್ಬ ಲೇವಿಯನ ಮೇಲೆ ಕರ್ತನ ಆತ್ಮವು ಎರಗಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ, ಕರ್ತನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ ಅಂದನು. ದೇವಮಗುವೆ, ನೀನು ಉಪವಾಸ ಮಾಡಿ ಪ್ರಾರ್ಥಿಸಿ ಕರ್ತನ ಮುಂದೆ ನಿನ್ನನ್ನು ತಗ್ಗಿಸಿಕೊಳ್ಳುವಾಗ ನಿನ್ನ ಯುದ್ಧವನ್ನು ಕರ್ತನೇ ಮಾಡುವನು. ಯುದ್ಧ ನಿನ್ನದಲ್ಲ, ಅದು ಕರ್ತನದು. ಆಮೇನ್. ಅವರು ಉತ್ಸವದನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಿದರು. ಆಗ ಯುದ್ಧಕ್ಕೆ ಬಂದವರು ಒಬ್ಬರಿಗೆ ವಿರೋಧವಾಗಿ ಒಬ್ಬರು ಎದುರು ಬೀಳುವಂತೆ ಕರ್ತನು ಮಾಡಿದನು. ಅವರೆಲ್ಲ ಸತ್ತು ಬಿದ್ದರು. ಆದ್ದರಿಂದ ಶತ್ರುವಿನ ತಂತ್ರಗಳನ್ನು ಕಂಡು ಎದೆಗುಂದಬೇಡ, ಕರ್ತನು ನಿನ್ನೊಂದಿಗೆ ಇದ್ದಾನೆ. 4. ಕ್ರಿಸ್ತನ ಯುದ್ಧಾಯುಧ. ವಿಪತ್ತು ಒದಗಿದಾಗ ಕಾಯ್ದುಕೊಳ್ಳುವುದಕ್ಕಿಂತ ವಿಪತ್ತು ಬರದಂತೆ ಕಾಯ್ದುಕೊಳ್ಳುವುದನ್ನು ಕುರಿತು ಕರ್ತನು ನಮಗೆ ಬೋಧಿಸುತ್ತಾನೆ. ಹೌದು, ಆತನು ಸೇವೆಯನ್ನು ಪ್ರಾರಂಭಿಸುವ ಮುನ್ನ ದೇವಬಲವನ್ನು ಹೊಂದಲು, ಶತ್ರುವನ್ನು ಜಯಿಸಲು 40 ದಿವಸ ಹಗಲು ರಾತ್ರಿ ಉಪವಾಸ ಮಾಡಿದನು. ಕರ್ತನ ಮುಂದೆ ಶೋಧಕನಿಗೆ ನಿಲ್ಲಲಾಗಲಿಲ್ಲ. ಶೋಧನೆಯಲ್ಲಿ ಕ್ರಿಸ್ತನು ಜಯ ಹೊಂದಿದನು. ದೇವದೂತರು ಬಂದು ಆತನನ್ನು ಉಪಚರಿಸಿದರು. ಸೇವೆಗೆ ಮೊದಲು ಕ್ರಿಸ್ತನಿಗೆ ಉಪವಾಸ ಅಗತ್ಯವೆನಿಸುವುದಾದರೆ ನಮಗೆ ಅದು ಎಷ್ಟು ಅಗತ್ಯವಲ್ಲವೇ? ಯೇಸು ಕ್ರಿಸ್ತನನ್ನು ಹಿಂಬಾಲಿಸ ಶಿಷ್ಯರು ಸಹ ಉಪವಾಸಿಸಿ ಪ್ರಾರ್ಥಿಸಿದ್ದನ್ನು ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಓದುತ್ತೇವೆ. 5. ಉಪವಾಸವೆಂಬ ಯುದ್ಧಾಯುಧದ ಬಗ್ಗೆ ಕೆಲವು ಆಲೋಚನೆಗಳು. ಉಪವಾಸಕ್ಕೆ ಒಂದು ದೃಢವಾದ ಉದ್ದೇಶವಿರಲಿ. ಆ ಉದ್ದೇಶಕ್ಕಾಗಿ ಪ್ರಾರ್ಥಿಸಬೇಕೆಂಬುದನ್ನು ನಿನ್ನ ಹೃದಯದಲ್ಲಿ ನಿಶ್ಚಯಿಸಿಪಡಿಸಿಕೋ. ನಿಶ್ಶಬ್ದವಾದ ಏಕಾಂತ ಸ್ಥಳವಿದ್ದರೆ ಒಳ್ಳೆಯದು. ಉಪವಾಸವೆಂಬುದು ಹಸಿದುಕೊಂಡಿರುವಂಥದ್ದಲ್ಲ. ಹೆಚ್ಚು ಹೊತ್ತು ಪ್ರಾರ್ಥನೆಯಲ್ಲಿ ನಿರಂತರರಾಗಿರಬೇಕು. ಉಪವಾಸ, ಪ್ರಾರ್ಥನೆ, ನಂಬಿಕೆ ಇವು 3 ಕೂಡಿದರೆ ಹೆಚ್ಚು ಫಲವನ್ನು ಕಾಣಬಹುದು. ಉಪವಾಸದಲ್ಲಿ ನಿನ್ನನ್ನು ಕರ್ತನ ಮುಂದೆ ತಗ್ಗಿಸಿಕೋ. ಉಪವಾಸದಿಂದ ನನ್ನ ಆತ್ಮವನ್ನು ನೋಯಿಸಿದೆನು. ಕೀರ್ತನೆ 35:13. ಉಪವಾಸವನ್ನು ತ್ರಾಣಕ್ಕೆ ತಕ್ಕಂತೆ ಸ್ವಲ್ಪ ಸ್ವಲ್ಪವಾಗಿ ಅಗತ್ಯಗಳಿಗೆ ತಕ್ಕಂತೆ ಅನುಸರಿಸಬೇಕು. 1 ದಿನವಾಗಲಿ ಅಥವಾ 3 ದಿನಗಳಾಗಲಿ. ಎಸ್ತೇರಳಂತೆ ಎಸ್ತೇರ 4:15-16. ದಾವಿದನಂತೆ 3 ದಿನಗಳಾಗಲಿ. 2 ಸಾಮ್ಯೇಲ್ 12:16-23. ದಾನಿಯೇಲನಂತೆ 21 ದಿನಗಳಾಗಲಿ. ದಾನಿಯೇಲ್ 10:3-13. ಮತ್ತು ಹೆಚ್ಚು ದಿನಗಳು ಉಪವಾಸ ಮಾಡಬೇಕೆಂದೆನಿಸಿದರೆ ಅದು 40 ದಿನಗಳಿಗಿಂತ ಅಧಿಕವಾಗಿರಬಾರದು. ಸತ್ಯವೇದದಲ್ಲಿ ಮೋಶೆ, ಯೆಹೋಶುವ, ಏಲಿಯ, ಯೇಸು ಕ್ರಿಸ್ತ ಇವರೆಲ್ಲರೂ 40 ದಿನಗಳು ಉಪವಾಸಿಸಿದ್ದಾರೆಂದು ನೋಡುತ್ತೇವೆ. ಹೊಸ ವಿಶ್ವಾಸಿಗಳಾಗಿದ್ದು ಸತತವಾಗಿ ಉಪವಾಸ ಮಾಡಲು ಅಪೇಕ್ಷಿಸಿದರೆ ಹೆಚ್ಚು ಅನುಭವಸ್ಥರಾದ ಬೋಧಕರ ಆಲೋಚನೆಯಂತೆ ನಡೆಯುವುದು. ಅವರ ಅನುಭವಗಳನ್ನು ತಿಳಿಯುವುದು ಒಳ್ಳೆಯದು. ಯಾಕಂದರೆ ಉಪವಾಸ ದಿನಗಳಲ್ಲಿ ಶತ್ರುವಿನ ಹೋರಾಟವು ಅಧಿಕವಾಗಿರುವುದುಂಟು. ಸಾಧಾರಣವಾದ ಉಪವಾಸವೆಂದರೆ ನೀರನ್ನು ಕುಡಿದು ಇರುವುದು. ಕೆಲವರು ಹಣ್ಣಿನ ರಸವನ್ನು ಉಪಯೋಗಿಸುವುದುಂಟು. ರಾತ್ರಿಯಲ್ಲಿ ಮಾತ್ರವೇ ಊಟ ಮಾಡಿ ಉಪವಾಸ ಮಾಡುವುದುಂಟು. ಕಠಿಣವಾದ ಉಪವಾಸವೆಂದರೆ ನೀರನ್ನು ಸಹ ಕುಡಿಯದೆ ಉಪವಾಸಿಸುವುದು. ವ್ಯಾಧಿಯುಳ್ಳವರು ಇಂಥ ಕಠಿಣ ಉಪವಾಸವನ್ನು ಮಾಡದಿರುವುದು ಒಳ್ಳೆಯದು. ನೀನು ಮಾಡುವ ಉಪವಾಸವು ನಿನ್ನ ಅಂತರಂಗಕ್ಕೆ ಮಾತ್ರವೇ ತಿಳಿದಿರಲಿ. ಹೆಚ್ಚು ದಿನಗಳು ಉಪವಾಸವೆಂದರೆ ಸತ್ಯವೇದದಲ್ಲಿ ಹೇಳಿರುವಂತೆ ಕೊಂಬೋದಿಸಿಕೊಳ್ಳಬೇಡ, ಆಗ ಪರಲೋಕದ ಫಲವನ್ನು ಕಳೆದುಕೊಳ್ಳುವಿ. ಯಾವಾಗಲೂ ಉಪವಾಸವೆಂದುಕೊಂಡು ನೂತನ ಶಿಷ್ಯನಾಗಿ ಬಿಡಬೇಡ. ಇದರಿಂದಾಗಿ ನಿನ್ನ ಕುಟುಂಬ ಜೀವಿತಕ್ಕೆ ಧಕ್ಕೆಯುಂಟಾಗಬಾರದು. ಎಲ್ಲವುಗಳಲ್ಲಿಯೂ ವಿವೇಕವುಳ್ಳವರಾಗಿರಬೇಕು. 1 ಕೊರಿಂಥ 7:5. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ.
ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.